ನಮಸ್ಕಾರ. ನಿಮ್ಮ ಟೆಸ್ಟ್ ನಡೆದಿದ್ದು, ಸೊ ಸ್ವಲ್ಪ ಗ್ಯಾಪ್ ಆಗಿತ್ತು ನಮ್ಮದು. ಲಾಸ್ಟ್ ವಿಡಿಯೋ ನಾವು ಅನಾಮಲಸ್ ಪ್ರಾಪರ್ಟೀಸ್ ಆಫ್ ನೈಟ್ರೋಜನ್ ನೋಡಿದ್ವಿ. ಇನ್ ದಿಸ್ ವಿಡಿಯೋ ವಿಲ್ ಬಿ discussing about dinitrogen, page number 38, base book 6A, page number 38. Dinitrogen ಅಂದ್ರೆ ಸಾಯಿ ನೈಟ್ರೋಜನ್ ಅಲ್ಲ. Sorry for the bad joke to start the video with. Dinitrogen ಯಾಕಂದ್ರೆ ಡೈನೈಟ್ರೋಜನ್ ಅಂದ್ರೆ ನೈಟ್ರೋಜನ್ ಅಂದ್ಕೊಳ್ಳಿ ಏನಪ್ಪ ಸಿಂಬಲ್ ಎನ್, ನೈಟ್ರೋಜನ್ ಅಂದ್ಕೊಳ್ಳಿ ಎನ್. ಬಟ್ ನೈಟ್ರೋಜನ್ ನಮಗೆ ಸಿಗೋದು ವಿಚ್ ಇಸ್ ಅ ಮೇಜರ್ ಸೋರ್ಸ್ ಆಫ್ ನೈಟ್ರೋಜನ್. ಅಟ್ಮಾಸ್ಫಿಯರ್ ಇಸ್ ಅ ಮೇಜರ್ ಸೋರ್ಸ್ ಆಫ್ ನೈಟ್ರೋಜನ್. ಸೊ ಇಲ್ಲಿ ಇದು ಅಟ್ಮಾಸ್ಫಿಯರ್ ಏರ್ ಇದ್ದಿರ್ತೈತಿ. ಈ ಏರ್ನಾಗ ನಂಗೆ ನೈಟ್ರೋಜನ್ ಡೆಫಿನೆಟ್ಲಿ ಇರ್ತದೆ. ನಂಗೆ ನೈಟ್ರೋಜನ್ ಬೇಕಂದ್ರೆ ಹಿಂಗೆ ತೊಗೊಂಡ್ರೆ ಹಿಂಗೆ ತೊಗೊಳಕ್ಕೆ ಬರಂಗಿಲ್ಲ. ಒಂದೇ ಮತ್ತು ವಿ ಆಲ್ ನೋ, ಇಫ್ ಅಟ್ ಆಲ್ ಐ pick randomly nitrogen from the air, I'll find it as N2, not as N, because of the diatomic molecule. ಎರಡು ನೈಟ್ರೋಜನ್ ಆಟಮ್ ಕಂಬೈನ್ ಆಗಿ ನೇಚರ್ನಾಗ ಸಿಗುವುದು ಆಸ್ N2. ಅದ್ರದ್ದು ನ್ಯಾಚುರಲ್ ಫಾರ್ಮ್ N2, ನಾಟ್ N. ಸೊ ಅದು ನೇಚರ್ನಾಗ ಸಿಗುವುದು N2. ಸೊ ವಿ ಆರ್ ಸ್ಟಡಿಂಗ್ ಅಬೌಟ್ ದಿಸ್ N2 ಅಂಡರ್ ದ ಟಾಪಿಕ್ ಡೈನೈಟ್ರೋಜನ್. ಡೈನೈಟ್ರೋಜನ್ ಅಂತ ಇದೆ N2, ಡೈ ಅಂದ್ರೆ ಎರಡು, ಸೊ N2. ಸೊ ಇದ್ರ ಬಗ್ಗೆ ನಾವು ಈ ಟಾಪಿಕ್ನ ಕಲಿತೀವಿ. ಇಲ್ಲಿ ಆಲ್ರೆಡಿ ನಾವು ರಿಯಾಕ್ಷನ್ಸ್ ಬರೆದು ಇಟ್ಟಿವಿ. ಇವು ಮೆಥಡ್ಸ್ ಆಫ್ ಪ್ರಿಪರೇಷನ್ ಆಫ್ ನೈಟ್ರೋಜನ್. ಇದ್ರ ಬಗ್ಗೆ ನಾವು ನೋಡೋಣ. ಈಗ ಏನು ಕೊಟ್ಟಾರಿಲ್ಲ, ಲಾರ್ಜ್ ಸ್ಕೇಲ್ ಪ್ರಿಪರೇಷನ್ ಅನ್ನು ಕೊಟ್ಟಾರ. ಪೇಜ್ ನಂಬರ್ 39 ಒಳಗೆ ಈ ರಿಯಾಕ್ಷನ್ಸ್ ಅದಾವೆ. ಇದ್ರ ಬಗ್ಗೆ ನಾವು ಮಾತಾಡೋಣ. ಡೈನೈಟ್ರೋಜನ್ ಲಾರ್ಜ್ ಸ್ಕೇಲ್ ಪ್ರಿಪರೇಷನ್, ಅದನ್ನ ಒಂದು 3 ಲೈನ್ ಅದಾವಲ್ಲೇ, ಅದನ್ನು ನಾನು ಓದಿ ಎಕ್ಸ್ಪ್ಲೈನ್ ಮಾಡ್ತೀನಿ. On a large scale, dinitrogen is obtained by the fractional distillation of liquid air. On distilling the liquid air, dinitrogen having lower boiling point, 77.2 Kelvin, distills over first, leaving behind high boiling point fraction, 90 Kelvin, of liquid oxygen. ಏನು ಮಾಡ್ತಾರೆ ಈ ಲಾರ್ಜ್ ಸ್ಕೇಲ್ ಪ್ರಿಪರೇಷನ್ ಒಳಗ? How to prepare nitrogen using this particular method ಅಂತಂದ್ರೆ very simple. We know nitrogen is the major source is atmosphere. We know 78% by atmosphere is nitrogen. In 22% ಒಳಗೆ ಎಲ್ಲ rest of the gases ಬರ್ತಾವೆ. ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಹೀಲಿಯಂ, ಆರ್ಗಾನ್, ಎಕ್ಸೆಟ್ರಾ. ಅವೆಲ್ಲ ಇನ್ 22% ಒಳಗೆ ಬರ್ತವೆ. 78% ಅಟ್ಮಾಸ್ಫಿಯರ್ ಒಳಗೆ ಇರೋದು ನೈಟ್ರೋಜನ್, ಅಂದ್ರೆ ಡೈನೈಟ್ರೋಜನ್ N2. ಆದ್ರೆ ಆಗಲೇ ನಾನು ಸ್ಟಾರ್ಟೆಡ್ ದ ವಿಡಿಯೋ ವಿತ್ ದ್ಯಾಟ್ ಅನಾಲಜಿ ಓನ್ಲಿ. ಇಲ್ಲಿ ನೈಟ್ರೋಜನ್ ಇರ್ತೈತಿ, ಇಲ್ಲಿ ರೈಟ್ ನಾವು ಐತಿ, ಬಟ್ ಹಿಂಗೆ ತೊಗೊಳಕ್ಕಂತೂ ಬರಂಗಿಲ್ಲ. ಸೊ ಹಿಂಗೆ ತೊಗೊಳಕ್ಕೆ ಬರಂಗಿಲ್ಲ ಅಂದ್ರೆ ಹೆಂಗೆ ತೊಗೊಳ್ಳೋದು? ದ್ಯಾಟ್ ಇಟ್ ಸೆಲ್ಫ್ ಈಸ್ ದಿಸ್ ಮೆಥಡ್. ಏನು ಮಾಡ್ತೀವಿ ಅಂದ್ರೆ ಇಲ್ಲಿ ಏನು ಏರ್ ಐತಲ್ಲ, ಅಂದ್ರೆ ಅಟ್ಮಾಸ್ಫಿಯರ್ನಾಗ ಏನು ಏರ್ ಐತಲ್ರಿ, ಅದನ್ನು ನಾವು ಲಿಕ್ವಿಫೈ ಮಾಡ್ಕೊಂಡ್ವಿ. ಗ್ಯಾಸ್ ಇದನ್ನು ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ವಿ. ಹೌ ಟು ಕನ್ವರ್ಟ್ atmospheric air into liquid? We have certain procedures. For example, ಅದ್ರಾಗಿಂದ ಹೀಟ್ ತಗೊಂತೀವಿ, ಟೆಂಪ್ರೇಚರ್ ಕಡಿಮೆ ಮಾಡ್ತೀವಿ, ಪ್ರೆಷರ್ ವೇರಿ ಮಾಡ್ತೀವಿ. We have certain procedures. By varying temperature and pressure, we convert gaseous air into liquid air. ಏನು ಮಾಡ್ಕೊಂಡ್ವಿ? ಇಲ್ಲೇ ಇರೋ ನಮ್ಮ ಸುತ್ತಮುತ್ತಲೇ ಇರೋ ಅಟ್ಮಾಸ್ಫಿಯರ್ ಒಳಗೆ ಇರೋ ಏರ್, ಅದನ್ನ ಯಾಕೆ ತೊಗೊಂಡಿವಿ ಅಂದ್ರೆ ಅದ್ರೊಳಗೆ ನೈಟ್ರೋಜನ್ ಐತಿ, ಇಲ್ಲಿ ನೈಟ್ರೋಜನ್ ಐತಿ, ನಮ್ಗೆ ಗೊತ್ತು, ಅದು ಬೇಕು ನಮ್ಗೆ. ಅದನ್ನ ಹೆಂಗೆ ತಕ್ಕೊಳ್ಳೋದು? ಏನು ಮಾಡಿದ್ವಿ? ಫಸ್ಟ್ ಕೆಲಸ ಅದನ್ನು ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡಿದ್ವಿ. ಇರೋ ಅಟ್ಮಾಸ್ಫಿಯರ್ ಏರನ್ನು ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡಿದ್ವಿ. ಓಕೆ, ಕನ್ವರ್ಟ್ ಮಾಡಿದ್ಮೇಲೆ ಏನು ಮಾಡ್ತೀವಿ? ಈ ರಿಯಾಕ್ಷನ್ಸ್ ಆಲ್ರೆಡಿ ಬರೆದಿರ್ತೀನಿ. ಇಟ್ ಹ್ಯಾಸ್ ಟೇಕನ್ ಮೇಜರ್ ಪಾರ್ಟ್ ಆಫ್ ದ ಬೋರ್ಡ್. ನಾನು ಇಲ್ಲಿ ಬರೀತೀನಿ, ಇಲ್ಲಿ ಒಂದು ಸಣ್ಣ ಡೈಗ್ರಾಮ್ ಹಾಕ್ತೀನಿ. ಇದೇನು ನಮ್ದು ರೌಂಡ್ ಬಾಟಮ್ ಫ್ಲಾಸ್ಕ್. ಇಫ್ ಇಟ್ ಲುಕ್ಸ್ ಸೊ ಓಕೆ ಇರಲಿ. ಇಲ್ಲಿ ನಾವು ಏನು ಮಾಡಿದೆ, ಇಲ್ಲಿ ಏರನ್ನು, ಗ್ಯಾಸಿಯಸ್ ಏರ್ ಇದ್ದೇನು ಲಿಕ್ವಿಡ್ ಏರ್ ಮಾಡಿದ್ವಿ, ಅದನ್ನು ಇಲ್ಲಿ ತುಂಬ್ತೀನಿ. ಲಿಕ್ವಿಡ್ ಏರ್, ಲಿಕ್ವಿಡನ್ನು ಈ ರೌಂಡ್ ಬಾಟಮ್ ಫ್ಲಾಸ್ಕ್ ಒಳಗೆ ಹಾಕ್ತೀನಿ. ಹಾಕಿ ಇದನ್ನು ಏನು ಮಾಡ್ತೀನಿ, ಕೆಳಗೆ ಬೆಂಕಿ ಹಚ್ತೀನಿ. ಇದು ಕಾಣುತ್ತಿಲ್ಲ, ಒಂದು ಚೆಕ್ ಮಾಡ್ತೀನಿ. ಓಕೆ, ಸೊ ನಾನು ಇಲ್ಲಿ ಹೀಟ್ ಕೊಡ್ತೀನಿ, ಹೀಟ್ ಸಪ್ಲೈ ಮಾಡ್ತೀನಿ, ಬೆಂಕಿ ಹಚ್ತೀನಿ, ಬಾಯ್ಲ್ ಮಾಡ್ತೀನಿ ಲಿಕ್ವಿಡ್ ಏರ್ನ. ನೈಟ್ರೋಜನ್ ಡ್ರೈ ನೈಟ್ರೋಜನ್ ಇದ್ದು ಇದ್ರದ್ದು ಬಾಯ್ಲಿಂಗ್ ಪಾಯಿಂಟ್ ಭಾಳ ಕಡಿಮೆ ಐತಿ.
ಎಷ್ಟೈತಿ 77.2 ಕೆಲ್ವಿನ್ 77.2 ಕೆಲ್ವಿನ್. ಆಸ್ ದ ನೈಟ್ರೋಜನ್ ಡೈನೈಟ್ರೋಜನ್ ಬಾಯ್ಲಿಂಗ್ ಪಾಯಿಂಟ್. ಇಲ್ರಿ ಇಲ್ಲಿ ಇದೇನಿದೆ ಲಿಕ್ವಿಡ್ ಏರ್ ಇದೆ, ಇಲ್ಲಿ ಗ್ಯಾಸಸ್ ಏರ್ ಲಿಕ್ವಿಡ್ ಏರ್ ಮಾಡಿವಿ. ಇಲ್ಲಿ ಗ್ಯಾಸಸ್ ಏರ್ ಒಳಗೆ ನೈಟ್ರೋಜನ್ ಐತಂದ್ರೆ ಆಬ್ವಿಯಸ್ಲಿ ಈ ಲಿಕ್ವಿಡ್ ಒಳಗೆ ನೈಟ್ರೋಜನ್ ಇದ್ದೇ ಇರ್ತದೆ. ಅದಾಗಿ ನೈಟ್ರೋಜನ್ ತಗೋಬೇಕು ನಾವು, ಅದಕ್ಕೆ ನಾನು ಹೀಟ್ ಮಾಡಬೇಕು. ಹೀಟ್ ಮಾಡಿದ್ರೆ ಹೆಂಗೆ ಅದು ಹೊರಗೆ ಬರ್ತೈತಿ, ಹಿಂಗೆ ನೈಟ್ರೋಜನ್ ಬಂದ್ಬಿಡ್ತೈತೆ ಬರ್ತೈತಿ. ಎದಕ್ಕೆ ಬರ್ತೈತೆ ಅಂದ್ರೆ ಫಸ್ಟ್ ಅದ ಬರ್ತೈತಿ ಅಂದ್ರೆ ಏನು, ಈಗ ನೈಟ್ರೋಜನ್ ಐತಿ, ಇಲ್ಲಿ ಆಕ್ಸಿಜನ್ ಐತಿ, ಬೇರೆ ಬೇರೆ ಗ್ಯಾಸಸ್ ಅದಾವು. ಈಗ ಸಮುದ್ರ ಮಂಥನ ಮಾಡಿದಾಗ ವಿಷ ಬಂತು, ಅಮೃತ ಬಂತು, ಇನ್ನೇನೋ ಬಂತಲ್ಲ, ಹಂಗೆ ಫಸ್ಟ್ ಇದು ನೈಟ್ರೋಜನ್ ಬರ್ತೈತಿ. ರೆಸ್ಟ್ ಗ್ಯಾಸಸ್ ಕಂಪೇರ್ ಮಾಡಿದ್ರೆ ಫಸ್ಟ್ ನೈಟ್ರೋಜನ್ ಹೊರಗೆ ಬರ್ತದೆ. ಯಾಕಂದ್ರೆ ಅದು ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಇದೆ, 77.2 ಕೆಲ್ವಿನ್. ಸೊ ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಇರೋದಕ್ಕೂ ಅದು ಮತ್ತೆ ಹೊರಗೆ ಬರೋದಕ್ಕೆ ಏನು ಸಂಬಂಧ ಅಂದ್ರೆ, ನೀವು ಬಾಯ್ಲ್ ಮಾಡ್ಕೊಂಡು ಹೋಗ್ತೀರಿ, ಹೀಟ್ ಕೊಟ್ಕೊಂಡು ಹೋಗ್ತೀರಿ. ಉಳ್ಕಿದ ಗ್ಯಾಸಸ್ ಲೈಕ್ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ಉಳ್ಕಿದ್ದೆಲ್ಲ ಗ್ಯಾಸಸ್ ಅದ್ರ ಬಾಯ್ಲಿಂಗ್ ಪಾಯಿಂಟ್ ಇನ್ನೂ ರೀಚ್ ಆಗಿಲ್ಲ ಅಂದ್ರೆ ಅವು ಲಿಕ್ವಿಡ್ ಫಾರ್ಮ್ನಾಗೆ ಇರ್ತಾವೆ. ನೈಟ್ರೋಜನ್ ಬಾಯ್ಲಿಂಗ್ ಪಾಯಿಂಟ್ ರೀಚ್ ಆಗಿಬಿಡುತ್ತೆ, ಎಷ್ಟು 77.2 ಅಷ್ಟು ರೀಚ್ ಆಗ್ತದೆ ಅಂದ್ಕೂಡ ಅದು ಬಾಯ್ಲ್ ಆಗುತ್ತೆ. ಬಾಯ್ಲ್ ಅಂದ್ರೆ ಅದು ವಾಪಸ್ ಗ್ಯಾಸ್ ಆಗ್ತದೆ ಕನ್ವರ್ಟ್ ಆಗಿ ಹಿಂಗೆ ವೇಪರ್ಸ್ ಬರ್ತಿರ್ತಾವೆ. ಅದನ್ನು ನಾವು ಇಲ್ಲಿ ಇನ್ನೊಂದು ಕನೆಕ್ಷನ್ ಮಾಡಿ ಇದನ್ನು ಈ ಕಡೆ ತೊಗೊಂಡು ಈ ಕಡೆ ಸಪ್ರೇಟ್ ಆಗಿ ಕಲೆಕ್ಟ್ ಮಾಡ್ಕೊಂಡು ಗ್ಯಾಸ್. ಅದನ್ನ ಬೇಕಾದ್ರೆ ವಾಪಸ್ ಲಿಕ್ವಿಡ್ ಮಾಡಿರಿ, ವಾಪಸ್ ಒಂದು ಗ್ಯಾಸ್ ಮಾಡಿರಿ, ಏನಾರ ಮಾಡಿರಿ. ಸೊ ಈ ಲಿಕ್ವಿಡ್ ಏರ್ ಒಳಗಿಂದ ನಾವೇನು ಮಾಡ್ಕೊಂಡ್ವಿ, ನೈಟ್ರೋಜನನ್ನು ತಕ್ಕೊಂಡ್ವಿ. ಇದಕ್ಕೆ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಅಂತ ಕರಿತೀವಿ ನಾವು. ಇದನ್ನು ನಾವು ಆಲ್ರೆಡಿ ಫಸ್ಟ್ ಇಯರ್ನ ಡಿಸ್ಕಸ್ ಮಾಡಿದ್ವಿ. ಡಿಸ್ಟಿಲೇಷನ್, ಫ್ರಾಕ್ಷನಲ್ ಡಿಸ್ಟಿಲೇಷನ್, ದಿರ್ ಇಸ್ ಅ ಲಿಟಲ್ ಬಿಟ್ ಡಿಫ್ರೆನ್ಸ್. ಅದನ್ನು ನಾನು ನಿಮಗೆ ಫಸ್ಟ್ ಇಯರ್ನಾಗ ಹೇಳಿದ್ದೀನಿ, ನೆನಪಾಗೋದು. ಬಟ್ ಅಂತ ಹಂಗೆ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಡಿಸ್ಟಿಲೇಷನ್ ಆ್ಯಂಡ್ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಹೇಳೋದಾದ್ರೆ, ಡಿಸ್ಟಿಲೇಷನ್ ಯಾವಾಗ ಮಾಡ್ತೀವಿ ಅಂದರೆ, ಈಗ ಎರಡು ಎಂಟಿಟೀಸನ್ನು ಸಪರೇಟ್ ಮಾಡೋ ಮುಂದೆ ಆ ಎರಡು ಎಂಟಿಟೀಸ್ ನೋಡು ಭಾಳ ಡಿಫ್ರೆನ್ಸ್ ಇರ್ಬೇಕು ಬಾಯ್ಲಿಂಗ್ ಪಾಯಿಂಟ್. ಒಂದದ್ದು 500 ಡಿಗ್ರಿ ಸೆಲ್ಸಿಯಸ್ ಇದೆ, ಇನ್ನೊಂದು 800 ಡಿಗ್ರಿ ಸೆಲ್ಸಿಯಸ್ ಇರ್ಬೇಕು. ಅವಾಗ ಡಿಸ್ಟಿಲೇಷನ್ ಮಾಡ್ತೀವಿ. ಫ್ರಾಕ್ಷನಲ್ ಡಿಸ್ಟಿಲೇಷನ್ ಯಾವಾಗ ಮಾಡ್ತೀವಿ, ಎರಡು ಎಂಟಿಟೀಸನ್ನು ಸಪರೇಟ್ ಮಾಡೋ ಮುಂದೆ, ಬೇರೆ ಮಾಡೋ ಮುಂದೆ ಆ ಎರಡು ಎಂಟಿಟೀಸ್ ಬಾಯ್ಲಿಂಗ್ ಪಾಯಿಂಟ್ ಭಾಳ ಕಡಿಮೆ ಇತ್ತು ಅನ್ಕೋರಿ, ಡಿಫ್ರೆನ್ಸ್ ಭಾಳ ಕಡಿಮೆ ಇತ್ತು ಅನ್ಕೋರಿ. ಒಂದೇದ್ದು 500 ಇತ್ತು, 500 ಡಿಗ್ರಿ ಸೆಲ್ಸಿಯಸ್, ಇನ್ನೊಂದು 502 ಡಿಗ್ರಿ ಸೆಲ್ಸಿಯಸ್. ಬರೇ 2 ಡಿಗ್ರಿ ಸೆಲ್ಸಿಯಸ್ ಬಾಯ್ಲಿಂಗ್ ಪಾಯಿಂಟ್ ಡಿಫ್ರೆನ್ಸ್ ಇದ್ದಾಗ ವಿ ಪ್ರಿಫರ್ ಫ್ರಾಕ್ಷನಲ್ ಡಿಸ್ಟಿಲೇಷನ್ ರಾದರ್ ದನ್ ಡಿಸ್ಟಿಲೇಷನ್. ಓಕೆ, ಇದ್ರ ಬಗ್ಗೆ ದಟ್ ಈಸ್ ನಾಟ್ ದ ಆ್ಯಕ್ಚುಯಲ್ ಪಾಯಿಂಟ್. ಇಲ್ಲ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಅಂದ್ರೆ ಇದೆ, ಲಿಕ್ವಿಡ್ ಏರ್ ತೊಗೊಂಡು ಬಂದು ಇಲ್ಲಿಟ್ವಿ, ಬಾಯ್ಲ್ ಮಾಡಿದ್ವಿ, ಇಮಿಡಿಯೇಟ್ಲಿ ಏನಾಗುತ್ತೆ, ಆದಷ್ಟು ಲಘು ಡೈನೈಟ್ರೋಜನ್ ಬಾಯ್ಲಿಂಗ್ ಪಾಯಿಂಟ್ ರೀಚ್ ಆಗಿಬಿಡ್ತೈತಿ. ಸೊ ಅದು ಹೊರಗೆ ಬಂದ್ಬಿಡ್ತೈತಿ ಈ ಮಿಕ್ಸ್ಚರ್ ಒಳಗೆ. ಇದೇ ಮಿಕ್ಸ್ಚರ್ ಅಂತ ಯಾಕೆ ಯಾಕಂದ್ರೆ ಎಲ್ಲ ಗ್ಯಾಸಸ್ ಅದಾವೆ ಇಲ್ಲಿ, ಆಲ್ ದ ಅಟ್ಮಾಸ್ಫಿಯರ್ ಗ್ಯಾಸಸ್ ಇನ್ ಲಿಕ್ವಿಡ್ ಫಾರ್ಮ್ ಅದಾವು. ಅದರಿಂದ ನೈಟ್ರೋಜನ್ ಫಸ್ಟ್ ಹೊರಗೆ ಬರ್ತೈತಿ, ಆ್ಯಂಡ್ ಸಪ್ರೇಟ್ ಕಲೆಕ್ಟ್ ಮಾಡಿಬಿಡ್ತೀವಿ. ಸೊ ದಿಸ್ ಇಸ್ ಹೌ ವಿ ಪ್ರಿಪೇರ್ ಅಥವಾ ವಿ ಮ್ಯಾನುಫ್ಯಾಕ್ಚರ್ ಡೈನೈಟ್ರೋಜನ್ ಫ್ರಮ್ ಅಟ್ಮಾಸ್ಫಿಯರ್. ಇದು ಲಾರ್ಜ್ ಸ್ಕೇಲ್ ಪ್ರಿಪರೇಷನ್ ಆಗ್ತದೆ. ಈಗ ಅಲ್ಲೇ ಲ್ಯಾಬೊರೇಟರಿ ಮೆಥಡ್ ಆಫ್ ಪ್ರಿಪರೇಷನ್ ಅಂದ್ರೆ ಇವು ರಿಯಾಕ್ಷನ್ಸ್ ಕೊಟ್ಟಾರ. ಒಂದೇದ್ದು ಏನೈತಿ ನೋಡೋದು, ನೈಟ್ರೋಜನ್ ಈಸ್ ಆಬ್ಟೈನ್ಡ್ ಬೈ ಹೀಟಿಂಗ್ ಅಮೋನಿಯಂ ಡೈಕ್ರೋಮೇಟ್. ಅಲ್ಲೇ ನೋಡ್ರಿ ಪೇಜ್ ನಂಬರ್ 39 ನೋಡಿ, ಇದು ಅಮೋನಿಯಂ ಡೈಕ್ರೋಮೇಟ್ NH4 2 Cr2O7. ಅದನ್ನು ಸುಮ್ಮನೆ ಹೀಟ್ ಮಾಡಿಬಿಟ್ರೆ ಇದ್ರ ಒಳಗಿಂದಿರೋ ನೈಟ್ರೋಜನ್ ಹೊರಗೆ ಬಂದ್ಬಿಡ್ತೈತೆ. ವೆರಿ ಸಿಂಪಲ್, ನೈಟ್ರೋಜನ್ ಹೊರಗೆ ಬಂದ್ಬಿಡ್ತೈತೆ, N2 ನಮ್ಗೆಲ್ಲ ಬೇಕಾಗಿತ್ತು. ಅದು ಹಿಂಗೆ ಲಿಬರೇಟ್ ಆಗ್ತೈತಿ, ಅದನ್ನು ನಾವು ಸಪ್ರೇಟಾಗಿ ಕಲೆಕ್ಟ್ ಮಾಡ್ಕೋಬೇಕು. ಮತ್ತೆ ಏನೇನು ಬೈ ಪ್ರಾಡಕ್ಟ್ಸ್ ಬರ್ತಾವೆ ಅಂದ್ರೆ ನೀರು ಬರ್ತೈತಿ, ಆಮೇಲೆ ಕ್ರೋಮಿಕ್ ಆಕ್ಸೈಡ್ ಬರ್ತೈತಿ. ಇದರಾಗಿಂದ ಕ್ರೋಮಿಕ್ ಆಕ್ಸೈಡ್ ಬರ್ತೈತಿ, ನೀರು ಬರ್ತೈತಿ. ಅವು ಬೈ ಪ್ರಾಡಕ್ಟ್ಸ್, ಅವಕ್ಕೆ ಬೈ ಮಾಡಿಬಿಡ್ಬೇಕು ಅಂತ. ದೋಸ್ ಆರ್ ನಾಟ್ ಇಂಪಾರ್ಟೆಂಟ್. ನಮ್ಗೆ ಓನ್ಲಿ ಬೇಕಾಗಿದ್ದು ನೈಟ್ರೋಜನ್. ಇದನ್ನು ಸಪ್ರೇಟಾಗಿ ಕಲೆಕ್ಟ್ ಮಾಡ್ಕೋಬೇಕು. ವೆರಿ ಸಿಂಪಲ್, ಟೇಕ್ ಅಮೋನಿಯಂ ಡೈಕ್ರೋಮೇಟ್ ಆ್ಯಂಡ್ ಹೀಟ್ ಇಟ್. ನೆಕ್ಸ್ಟ್, ಪ್ಯೂರ್ ನೈಟ್ರೋಜನ್ ಇಸ್ ಆಬ್ಟೈನ್ಡ್ ಬೈ ಹೀಟಿಂಗ್ ಸೋಡಿಯಂ ಅಜೈಡ್ ಆರ್ ಬೇರಿಯಂ ಅಜೈಡ್. ಇದು ಸೋಡಿಯಂ ಅಜೈಡ್, ಇದು ಬೇರಿಯಂ ಅಜೈಡ್. ಸೋಡಿಯಂ ಅಜೈಡ್ ಬೇರಿಯಂ ಅಜೈಡ್ ಅಂದ್ರೆ ಏನೂ ಇಲ್ಲ ರೀ. ಸೋಡಿಯಂ ನೈಟ್ರೋಜನ್ ಜೋಡಿ ಕಂಬೈನ್ ಆಗಿ ಮಾಡಿರೋ ಅಂತ ಕಂಪೌಂಡಿಗೆ ಸೋಡಿಯಂ ಅಜೈಡ್ ಅಂತ ಕರೀತೀವಿ. ಸೋಡಿಯಂ ನೈಟ್ರೋಜನ್ ಜೋಡಿ ಮಿಕ್ಸ್ ಆಗಿ ಏನು ಕಂಪೌಂಡ್ ಮಾಡ್ತೈತಿ ಅದಕ್ಕೆ ನಾವು ಸೋಡಿಯಂ ಅಜೈಡ್ ಅಂತ ಕರಿತೀವಿ. ಇದು NaE ಅಂತ್ರಿ. ಬೇರಿಯಂ ನೈಟ್ರೋಜನ್ ಜೋಡಿ ಕಂಪೌಂಡ್ ಮಾಡಿದ್ರೆ ಅದು ಬೇರಿಯಂ ಅಜೈಡ್ ಅಷ್ಟೇ. ಏನು ಮಾಡ್ಬೇಕು, ಏನೂ ಇಲ್ಲ. ಇದನ್ನ ತೊಗೊಂಬರ್ಬೇಕು, ಹೀಟ್ ಮಾಡಬೇಕು, ಇದನ್ನ ತೊಗೊಂಬರ್ಬೇಕು, ಹೀಟ್ ಮಾಡಬೇಕು. ವೆರಿ ಸಿಂಪಲ್. ಇದ್ರಾಗಿ ನೈಟ್ರೋಜನ್ ಐತಿಲ್ಲ, ಅದು ಬಾರಿ ಬಂದಿದೆ, ಸಪ್ರೇಟ್ ಬಂದ್ರೆ ನಮ್ಗೆ ಅದೇ ಬೇಕಾಗಿತ್ತು. ವಿ ಆರ್ ಟ್ರೈಂಗ್ ಟು ಪ್ರಿಪೇರ್ ಡೈನೈಟ್ರೋಜನ್. ಸೊ ನಮ್ಗೆ ಡೈನೈಟ್ರೋಜನ್ ಸಿಕ್ಬಿಡ್ತೈತಿ. ಸುಮ್ಮನೆ ಹೀಟ್ ಮಾಡ್ಬೇಕು. ಇದನ್ನು ಸುಮ್ಮನೆ ಹೀಟ್ ಮಾಡಿಬಿಟ್ರೆ ನೈಟ್ರೋಜನ್ ಸಿಕ್ಬಿಡ್ತೈತಿ. ಬೇರಿಯಂ ಇದ್ರಾಗ ಸಪ್ರೇಟ್ ಆಗ್ತೈತಿ, ಇದರೊಳಗೆ ಸೋಡಿಯಂ ಸಪ್ರೇಟ್ ಆಗ್ತೈತಿ. ವೆರಿ ಸಿಂಪಲ್.
ನೀವೇನು ಮಾಡ್ಬೇಕು, ಇಲ್ಲಿ ಏನಾಗತೈತಿ ಭಾಳ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ದೇರ್ ಇಸ್ ನೋ ರಾಕೆಟ್ ಸೈನ್ಸ್ ಹಿಯರ್. ಸುಮ್ಮನೆ ಈ ಕಂಪೌಂಡ್ ತೊಗೊಂಬರೋದು ಹೀಟ್ ಮಾಡೋದು, ಈ ಕಂಪೌಂಡ್ ತೊಗೊಂಬರೋದು ಹೀಟ್ ಮಾಡೋದು ಅಷ್ಟೇ ಮಾಡೋದು. ಸೊ ನಮ್ಗೆ ರಿಕ್ವೈರ್ಡ್ ನೈಟ್ರೋಜನ್ ಬರೋದು. ಇಲ್ಲಿ ನಿಮ್ದು ಏನು ಕೆಲಸ ಅಂದ್ರೆ ಇಲ್ಲಿ ಬೇರೆ ಬೇರೆ ಬೈ ಪ್ರಾಡಕ್ಟ್ಸ್ ಅದಾವು, ಆಮೇಲೆ ಇಲ್ಲಿ ಬ್ಯಾಲೆನ್ಸಿಂಗ್ ಇರ್ತೈತಿ. ಇವನ್ನ ನೀವು ಒಮ್ಮೆ ಸ್ವಂತ ನೀವು ಬರುತ್ತಲ್ಲ, ಈಗ ಹೇಳಿನಿಲ್ಲ ಏನಾಗುತ್ತೆ, ಬಟ್ ನೀವು ಬರುತ್ತಲ್ಲ ಪ್ರಾಕ್ಟೀಸ್ ಮಾಡಬೇಕು ಒಮ್ಮೆ. ಇನ್ನೊಂದು ರಿಯಾಕ್ಷನ್ ಐತಿ. Dinitrogen is prepared by treating an aqueous solution of ammonium chloride NH4Cl with sodium nitrate NaNO2. ಅಮೋನಿಯಂ ಕ್ಲೋರೈಡ್, ಸೋಡಿಯಂ ನೈಟ್ರೈಟ್ ಇವನ್ನೆರಡು ತೊಗೊಂಡು ಬಂದು ಏನು ಮಾಡ್ತಾರಂತ, ಡೈನೈಟ್ರೋಜನ್ ಇಸ್ ಪ್ರಿಪೇರ್ಡ್ ಬೈ ಟ್ರೀಟಿಂಗ್ ಆನ್ ಅಕ್ವೇಸ್ ಸೊಲ್ಯೂಷನ್ ಆಫ್ ಅಮೋನಿಯಂ ಕ್ಲೋರೈಡ್ ವಿತ್ ಸೋಡಿಯಂ ನೈಟ್ರೈಟ್. ಇದನ್ನ ಇದ್ರ ಜೊತೆ ಟ್ರೀಟ್ ಮಾಡಿಬಿಟ್ರೆ ರಿಯಾಕ್ಷನ್ ಆಗಿ ಇಲ್ಲೇನು ನೈಟ್ರೋಜನ್ ಐತಲ್ಲ, ಈ ನೈಟ್ರೋಜನ್ ಐತಿ, ಇಲ್ಲೂ ನೈಟ್ರೋಜನ್ ಐತಿ, ಅಮೋನಿಯಂ NH4+ ಇದು ಅಮೋನಿಯಂ ಕ್ಲೋರೈಡ್ ಒಳಗೆ NH4+Cl-, ಇದು ಅಮೋನಿಯಂ ಅಯಾನ್, ಇದು ಕ್ಲೋರೈಡ್ ಅಯಾನ್ ಸೇರಿ NH4Cl ಆಗಿದೆ. ಇಲ್ಲೂ ನೈಟ್ರೋಜನ್ ಐತಿ, ಇಲ್ಲೂ ನೈಟ್ರೋಜನ್ ಐತಿ. ಸೊ ಈ ಎರಡು ಟ್ರೀಟ್ ಮಾಡಿದಾಗ ಈ ನೈಟ್ರೋಜನ್ ಗ್ಯಾಸ್ ಹೊರಗೆ ಬಂದ್ಬಿಡ್ತೈತಿ, N2 ಹೊರಗೆ ಬಂದ್ಬಿಡ್ತೈತಿ. ಬೈ ಪ್ರೊಡಕ್ಟ್ಸ್ ನೋಡ್ರಿ, ನೀರು ಬರುತ್ತೆ, ಉಪ್ಪು ಬರುತ್ತೆ, H2O ಆ್ಯಂಡ್ ಸೋಡಿಯಂ ಕ್ಲೋರೈಡ್ ಬೈ ಪ್ರೊಡಕ್ಟ್ಸ್. ಅದ್ರ ಜೋಡಿ ಇನ್ನೊಂದು ಬೈ ಪ್ರೊಡಕ್ಟ್ಸ್ ಬರ್ತಾವೆ ನೋಡ್ರಿ. ಸ್ಮಾಲ್ ಅಮೌಂಟ್ಸ್ ಆಫ್ NO and HNO3 ಆರ್ ಆಲ್ಸೋ ಫಾರ್ಮ್ಡ್ ಇನ್ ದಿಸ್ ರಿಯಾಕ್ಷನ್. These impurities are removed by passing the gas through aqueous sulfuric chloride, H2SO4, aqueous sulfuric chloride, Shiva, containing potassium dichromate, aqueous sulfuric acid containing potassium dichromate. ಏನು ಮಾಡ್ತೀವಿ, ಎರಡು ಬೈ ಪ್ರೊಡಕ್ಟ್ಸ್ NO and HNO3 ಇದ್ರ ಜೋಡಿ ಇಲ್ಲೇ ನೀರು ಮತ್ತು NaCl ಬಂದಾವು, ಅದ್ರ ಜೋಡಿ NO ಮತ್ತು HNO3 ಬರ್ತಾವೆ. ಅವ್ನು ಹೆಂಗೆ ತೆಗಿತೀವಿ ಅಂದರೆ removed by passing through aqueous sulfuric acid H2SO4 which contains potassium dichromate K2Cr2O7. ಇವನ್ನ ಹಾಕಿ ಆ ಬೈ ಪ್ರೊಡಕ್ಟ್ಸ್ ಅಂತ ತೆಗಿತೀವಿ. ಯಾವ್ಯಾವ NO and HNO3. ಇವು ಬೈ ಪ್ರೊಡಕ್ಟ್ಸ್ ಇದ್ರೆ ಇರಲಿ, ನಮ್ಗೆ ಏನು ಬೇಕಾಗಿತ್ತು ಮೇನ್ ನೈಟ್ರೋಜನ್ N2. ಸೊ ದೀಸ್ ಆರ್ ದ ಮೆಥಡ್ಸ್ ಆಫ್ ಪ್ರಿಪರೇಷನ್ ಆಫ್ ನೈಟ್ರೋಜನ್. ಒಂದು ಲಾರ್ಜ್ ಸ್ಕೇಲ್ ಪ್ರಿಪರೇಷನ್, ಅದು ಡಿಸ್ಟಿಲೇಷನ್, ಫ್ರಾಕ್ಷನಲ್ ಡಿಸ್ಟಿಲೇಷನ್ ಇನಿಷಿಯಲಿ ಹೇಳಿದೆ, ಆಮೇಲೆ ಈ ರಿಯಾಕ್ಷನ್ಸ್. ಸೊ ಪ್ಲೀಸ್ ರೈಟ್ ಡೌನ್ ದೀಸ್ ರಿಯಾಕ್ಷನ್ಸ್, ನೀವು ಸ್ವಂತ ಬರೆದು ಬ್ಯಾಲೆನ್ಸ್ ಮಾಡಿರಿ. ಓಕೆ, ಅಲ್ಲಿ ಮೆಥಡ್ಸ್ ಆಫ್ ಪ್ರಿಪ್ರೇಷನ್ ಮುಗೀತು. ಇಲ್ಲಿ ಕರೆಂಟ್ ಹೋತು. ಬೋರ್ಡ್ ಯೂಸ್ ಆಲ್ಮೋಸ್ಟ್ ಈ ವಿಡಿಯೋದಾಗ ಮುಗೀತು. ಇನ್ನೇನೈತೆ ನಾನು ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಐ ಹೋಪ್ ಲೈಟ್ ಈಸ್ ನಾಟ್ ಟೂ ಪೂವರ್. ಐ ಚೆಕ್ ಇಟ್ ಒನ್ಸ್. ಓಕೆ, ಇಷ್ಟೊತ್ತರ ಬೋರ್ಡ್ ಯೂಸ್ ಮಾಡಿದ್ದು ಅಂತ ಆಲ್ರೆಡಿ ನಿಮ್ಗೆ ಕಂಡಿರ್ತೈತಿ. ಇನ್ನು ಮುಂದೆ ಮಿನಿಮಮ್ ಯೂಸ್ ಆಫ್ ಬೋರ್ಡ್ ಐತಿ. ಸೊ ಐ ಡೋಂಟ್ ವಾಂಟ್ ಟು ಸ್ಟಾಪ್, ಐ ಡೋಂಟ್ ವಾಂಟ್ ಟು ಇಂಟರಪ್ಟ್ ದ ವಿಡಿಯೋ, ಐ ಫಿನಿಶ್ ಇಟ್ ಆಫ್. ಸೊ ನನ್ನ ಮುಖ ಅಂತ ನಿಮ್ಗೆ ಕಾಣ್ತಿರ್ತೈತಿ, ಲೈಟ್ ಸ್ವಲ್ಪ ಕಡಿಮೆ ಆದ್ರೂ. ಓಕೆ, ಸೊ ಬೋರ್ಡ್ ಯೂಸ್ ಮುಂದೆ ಭಾಳ ಇಲ್ಲ. ಸೊ ಐ ಕಂಟಿನ್ಯೂ ಆ್ಯಂಡ್ ಫಿನಿಶ್ ದಿಸ್. Physical properties of N2, physical properties of dinitrogen. First, it is a colorless, odorless and non-toxic in nature. A statement, if it starts, when the statement starts, it is colorless, odorless, tasteless and ಬಂದ್ಬಿಡ್ತದೆ. ಟೇಸ್ಟ್ಲೆಸ್ ತಾನೇ ಬಂದ್ಬಿಡ್ತದೆ, ಬಿಕಾಸ್ ನಾವು ವಾಟರ್ದು ಸಾಲಾಗಿಂದ ಕಲ್ಕೊಂಡು ಬಂದ್ವಿ ಪ್ರಾಪರ್ಟೀಸ್. ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ವಾಟರ್ ಅಂದ್ಕೊಳ್ಳಿ, ಫಸ್ಟ್ ಇಟ್ ಇಸ್ ಟೇಸ್ಟ್ಲೆಸ್, ಕಲರ್ಲೆಸ್, odorless. ಸೊ ಅದು ತಲೆಗೆ ಬಂದ್ಬಿಡ್ತದೆ ಸಡನ್ಲಿ. ಸೊ ಅದು ಟೇಸ್ಟ್ ಬಗ್ಗೆ ನಾವು ಮಾತಾಡೋದಿಲ್ಲ. ಇಟ್ ಇಸ್ ಕಲರ್ಲೆಸ್, odorless ಅಂದರೆ ಕಲರ್ ಇಲ್ಲ, ಅದಕ್ಕೇನು ಸ್ಮೆಲ್ ಇಲ್ಲ, ಆ್ಯಂಡ್ ಇಟ್ ಈಸ್ ನಾನ್ ಟಾಕ್ಸಿಕ್ ಇನ್ ನೇಚರ್. ಡೆಫಿನೆಟ್ಲಿ ಇಟ್ ಹ್ಯಾಸ್ ಟು ಬಿ ನಾನ್ ಟಾಕ್ಸಿಕ್ ಅಲ್ಲ, ಬಿಕಾಸ್ ಅಟ್ಮಾಸ್ಫಿಯರ್ ಒಳಗೆ 78% ನೈಟ್ರೋಜನ್ ಐತಿ, N2 ಐತಿ. ಇಫ್ ಇಟ್ ವಾಸ್ ಟಾಕ್ಸಿಕ್ ನಾವು ನೀವು ಉಳ್ತಿದ್ದಿಲ್ಲ. ಅಥವಾ ವಿ ವುಡ್ ಬಿ ಹ್ಯಾವಿಂಗ್ ಸೀರಿಯಸ್ ಹೆಲ್ತ್ ಇಶ್ಯೂಸ್. ಈಗೂ ದೇರ್ ಆರ್ ಲಾಟ್ ಆಫ್ ಗ್ಯಾಸಸ್ ವಿಚ್ ಕಾಸ್ ಹೆಲ್ತ್ ಇಶ್ಯೂಸ್, ಬಟ್ ದೇ ಆರ್ ನಾಟ್ 78% in the atmosphere. Okay. Second physical property, it exists in two isotropic forms, N714, N715. ಈ ರಿಯಾಕ್ಷನ್ಸ್ ನೀವು ಅಲ್ಲಿ ಬುಕ್ನಾಗೂ ಅದಾವು, ಇಲ್ಲೂ ನಾ ಬರೆದಿದ್ದೆ. ಯು ಶುಡ್ ರೈಟ್ ಇಟ್ ಡೌನ್ ಆ್ಯಂಡ್ ಬ್ಯಾಲೆನ್ಸ್ ದೋಸ್ ರಿಯಾಕ್ಷನ್ಸ್ ಆನ್ ಯುವರ್ ಓನ್. ಈ ಚಾಪ್ಟರ್ ಒಳಗೆ ಜಗ್ ರಿಯಾಕ್ಷನ್ಸ್ ಬರೋದು ಮುಂದೆ. N714, N715 ಇದರ ಬಗ್ಗೆ ನೀವು ಆಲ್ರೆಡಿ ಗೊತ್ತು.
ಏನಿದು 7 ಅಂದರೆ ನಂಬರ್ ಆಫ್ ಪ್ರೋಟಾನ್ಸ್, ಅಟಾಮಿಕ್ ನಂಬರ್ ಆಫ್ ನೈಟ್ರೋಜನ್ 7. ಅದು ಅಟಾಮಿಕ್ ನಂಬರ್ ಎಷ್ಟಿರ್ತದೆ ಅಷ್ಟೇ ನಂಬರ್ ಆಫ್ ಪ್ರೋಟಾನ್ಸ್ ಇರ್ತಾವೆ. ಇದ್ಯಾಕೆ ನಂಬರ್ ಬೇರೆ ಇದೆ ಅಂದರೆ ನಂಬರ್ ಆಫ್ ನ್ಯೂಟ್ರಾನ್ಸ್ ಬೇರೆ ಇದಾವೆ. ಇದರ ನಂಬರ್ ಆಫ್ ನ್ಯೂಟ್ರಾನ್ಸ್ 7 ಇದಾವೆ, ಇದರ ನಂಬರ್ ಆಫ್ ನ್ಯೂಟ್ರಾನ್ಸ್ 8 ಇದಾವೆ. 7 + 8 15, 7 + 7 14. So these are the 2 isotopes of nitrogen which are stable. It exists in 2 isotopic forms, N714 and N715. They are stable. Third point, it can be adsorbed on activated carbon, activated charcoal. Even surface chemistry discuss ಮಾಡಿವಿ ನಾವು. Activated carbon, activated charcoal acts as adsorbent. Nitrogen gas acts as adsorbate. Adsorbate, we have discussed in surface chemistry. It has low freezing point 63.2 Kelvin and it has low boiling point 77.2 Kelvin. I discussed ಮಾಡಿದ್ವಿ. It has low boiling point. ಅದಕ್ಕೆ ರೌಂಡ್ ಬಾಟಮ್ ಫ್ಲಾಸ್ಕ್ ಇಂದ ಮೊದಲು ಅದು ಹೊರಗೆ ಬರ್ತದೆ. ಸೊ ಲೋ ಬಾಯ್ಲಿಂಗ್ ಪಾಯಿಂಟ್, ಲೋ ಫ್ರೀಸಿಂಗ್ ಪಾಯಿಂಟ್, ಎಷ್ಟು 63.2 Kelvin freezing point. Okay, those were the physical properties. Chemical properties discuss ಮಾಡೋಣ ಅಂತ. Not too sure about the light, but I hope it is clear enough so that you can see. Okay, chemical properties. It is inert at room temperature due to the presence of multiple bonds between nitrogen atoms and high bond enthalpy. It is inert at room temperature. N2 ಬಗ್ಗೆ ಮಾತಾಡೋದಾದ್ರೆ N ಮತ್ತು N ನಡು ಟ್ರಿಪಲ್ ಬಾಂಡ್. First bond is sigma bond. Those two bonds are pi bond. N ನಡು ಟ್ರಿಪಲ್ ಬಾಂಡ್. ಇದು ಇನರ್ಟ್ ಅಂದರೆ ಅದು ಈಸಿಲಿ ರಿಯಾಕ್ಟ್ ಆಗಂಗಿಲ್ಲ. ಎದಕ್ಕೆ ಈಸಿಲಿ ರಿಯಾಕ್ಟ್ ಆಗಂಗಿಲ್ಲ, ಎದಕ್ಕೆ ಅದು ಇನರ್ಟ್ ಅಂದ್ರೆ, if this has to react with something else, either bonds break ಆಗಬೇಕು, ಹಳೆ ಬಾಂಡ್ಸ್ ಬ್ರೇಕ್ ಆಗಬೇಕು, ಹೊಸ ಬಾಂಡ್ಸ್ ಫಾರ್ಮ್ ಮಾಡಬೇಕು. ದಿಸ್ ಇಸ್ ಹೌ ರಿಯಾಕ್ಷನ್ ಟೇಕ್ ಪ್ಲೇಸ್ ಅಲ್ಲ. ರಿಯಾಕ್ಟೆಂಟ್ಸ್ ಎರಡು ರಿಯಾಕ್ಟೆಂಟ್ಸ್ ಬಂದು ಅಂದ್ರೆ ಆ ರಿಯಾಕ್ಟೆಂಟ್ಸ್ ಇಂಡಿವಿಜುವಲಿ ಒಳಗಿರೋ ಹಳೆ ಬಾಂಡ್ ಬ್ರೇಕ್ ಆಗಿ ಇದ್ರ ಬಾಂಡ್ಸ್ ಫಾರ್ಮ್ ಆಗಬೇಕು, ಅವಾಗ ಪ್ರಾಡಕ್ಟ್ಸ್ ಫಾರ್ಮ್ ಆಗ್ತವೆ. ಸೊ ಇದ್ರ ಹಳೆ ಎಕ್ಸಿಸ್ಟಿಂಗ್ ಬಾಂಡ್ಸ್ ಬ್ರೇಕ್ ಆಗಬೇಕು. ಇಸ್ ಇಟ್ ಈಸಿ ಟು ಬ್ರೇಕ್ 3 ಬಾಂಡ್ಸ್? ಇದನ್ನು ಹಿಂಗೆ ಇಮ್ಯಾಜಿನ್ ಮಾಡಿ, ಇಲ್ಲಿ ಒಂದು ಕಟ್ಟಿಗೆ ಇದೆ ನೋಡಿ, ಒಂದು ಕಟ್ಟಿಗೆ ಆರಾಮ್ ಮುರಿಬೋದು. ಅದು 3 ಕಟ್ಟಿಗೆ ಹಿಂಗೆ ಒಗ್ಗಟ್ಟಿನಲ್ಲಿ ಬರೋದಿದೆ, 3 ಕಟ್ಟಿಗೆ ಇಲ್ಲಿ 3 ಕಟ್ಟಿಗೆ ಅದಾವೆ, 3 ಬಾಂಡ್ ಅದಾವೆ. These bonds are very difficult to break. Therefore, high bond enthalpy. I'll put on high bond enthalpy. What is bond enthalpy? The energy, the heat required to break the bonds is very high. So therefore, you easily bonds break ಆಗಂಗಿಲ್ಲ. Easily break ಆಗಂಗಿಲ್ಲ ಅಂದ್ರೆ ಹೊಸ bonds easily form ಆಗಂಗಿಲ್ಲ. Therefore, they are less reactive or they are inert. N2 dinitrogen is inert. However, reactivity of nitrogen increases with increase in temperature. ಜಾಸ್ತಿ ನೀವು ಟೆಂಪರೇಚರ್ ಕೊಟ್ಟಗೊಂತ ಹೋದ್ರಿಂದ ಬಾಂಡ್ಸ್ ಬ್ರೇಕ್ ಮಾಡಕ್ಕೆ ಎನರ್ಜಿ ಕೊಟ್ಟಂಗ ಆಗುತ್ತೆ. ಸೊ ಟೆಂಪರೇಚರ್ ಜಾಸ್ತಿ ಆದಂಗೆ ಈಸಿಲಿ ಬಾಂಡ್ಸ್ ಬ್ರೇಕ್ ಆಗ್ತಾವು. ಸೊ ಇಟ್ ಬಿಕಮ್ಸ್ ಮೋರ್ ರಿಯಾಕ್ಟಿವ್ ಆಸ್ ಟೆಂಪರೇಚರ್ ಇನ್ಕ್ರೀಸಸ್. Okay, second chemical property, reaction with metals. It combines with active metals like lithium, magnesium, calcium and aluminum on heating and forms binary ionic compounds called metal nitrides. ಯಾವ ಕಾಂಪೌಂಡ್ಸ್ ಮಾಡುತ್ತದು? ಲಿಥಿಯಂ ನೈಟ್ರೈಡ್, ಮ್ಯಾಗ್ನೀಷಿಯಂ ನೈಟ್ರೈಡ್. ಮೆಟಲ್ಸ್ ಜೋಡಿ ಹೆಂಗೆ ರಿಯಾಕ್ಟ್ ಆಗುತ್ತೆ? ಮೆಟಲ್ಸ್ ಜೋಡಿ ಲಿಥಿಯಂ ನೈಟ್ರೈಡ್, ಮ್ಯಾಗ್ನೀಷಿಯಂ ಜೋಡಿ ರಿಯಾಕ್ಟ್ ಆಗಿ ಮ್ಯಾಗ್ನೀಷಿಯಂ ನೈಟ್ರೈಡ್, ಅಲ್ಯೂಮಿನಿಯಂ ನೈಟ್ರೈಡ್. 3 ಎಕ್ಸಾಂಪಲ್ ಕೊಟ್ಟಾರ, ರಿಯಾಕ್ಷನ್ಸ್ ಕೊಟ್ಟಾರ ನೋಡ್ರಿ. Li+N2 ಹೀಟ್ ಮಾಡಿರಿ Li3N, Mg+N2 ಹೀಟ್ ಮಾಡಿದ್ರೆ Mg3N2, Al+N2 ಹೀಟ್ ಮಾಡಿದ್ರೆ Aln. ಅಲ್ಲಿ ಬ್ಯಾಲೆನ್ಸಿಂಗ್ ಬೇರೆ ಬೇರೆ ಅದಾವೆ ನೋಡ್ರಿ. ಆ ರಿಯಾಕ್ಷನ್ಸ್ ಬರೋದು ಪ್ರಾಕ್ಟೀಸ್ ಮಾಡಿರಿ. ಇವು ಯಾಕೆ ಹಿಂಗೆ ಅದಾವು? ಇದು Li3N, ಇದು Mg3N2. ಯಾಕಂದ್ರೆ Li ಆಕ್ಸಿಡೇಷನ್ ಸ್ಟೇಟ್ ಇನ್ +1, ನೈಟ್ರೋಜನ್ -3. Nitrogen can show various oxidation states. Now previous video we discuss ಮಾಡಿವಿ, but here it is showing -3 because ನೋಡಿ ಇದನ್ನ ಹಿಂಗೆ ಮಾಡ್ರಿ ಏನಾಗ್ತದೆ, ಇದು 3 ಇದು ಹೋದು. ಸೊ Li3 ಇದು ಇಲ್ಲಿ 1 ಬಂದ್ರೆ ಇದು Li3N. ಇದು Mg is showing +2 because Mg always shows +2, N is -3. ಸೊ ಹಿಂಗೆ ಉಲ್ಟಾ ಮಾಡಿದ್ರೆ ಹಿಂಗೆ ಕ್ರಾಸ್ ಮಾಡಿದ್ರೆ ಏನಾಗುತ್ತೆ? Mg3N2, Mg3N2. ಹಂಗೆ Al+3, N -3. Al is always +3, aluminum is +3, nitrogen is -3. So cross ಮಾಡಿದ್ರೆ +3 -3 ಕ್ಯಾನ್ಸಲ್ ಆಗುತ್ತೆ, Aln. ಇದು ಕರೆಂಟು ಬಂತು ವಾಪಸ್. ಓಕೆ, ಸಾರಿ. ಓಕೆ, so these were the reaction of nitrogen, dinitrogen with metals.
ಈ ಕಂಪೌಂಡ್ಸ್ ಫಾರ್ಮ್ ಮಾಡ್ತಾವೆ. ಇದು ರಿಯಾಕ್ಷನ್ಸ್ ಅಲ್ಲಿ ಕೊಟ್ಟಾರ ನೋಡ್ರಿ. ಇದು ಆಕ್ಸಿಜನ್ ಸ್ಟೇಟ್ಸ್ ಬಗ್ಗೆ ಹೇಳಿದೆ ಸರ್. ರಿಯಾಕ್ಷನ್ ವಿತ್ ನಾನ್ ಮೆಟಲ್ಸ್. Nitrogen combines with non-metals like hydrogen and oxygen on heating to form covalent compounds like ammonia and nitric oxide respectively. ಒಂದನೇದೊಳಗೆ ನೋಡ್ರಿ, ನೈಟ್ರೋಜನ್ ಹೈಡ್ರೋಜನ್ ಸೇರಿ ಅಮೋನಿಯಾ ಮಾಡ್ಯಾವ. ಎರಡನೇದಾಗ ನೈಟ್ರೋಜನ್ ಆಕ್ಸಿಜನ್ ಸೇರಿ ನೈಟ್ರೋಜನ್ ಆಕ್ಸೈಡ್ ಮಾಡ್ಯಾವ. ಈ ಅಮೋನಿಯಾ ಬಗ್ಗೆ ನೆಕ್ಸ್ಟ್ ವಿಡಿಯೋನ ಡಿಸ್ಕಸ್ ಮಾಡಿರೋದು ಡೀಟೇಲ್ ಆಗಿ. ನೋಡ್ರಿ, ಡೆಲ್ಟಾ ಎಚ್ ಎಫ್ ಎಂಥಾಲ್ಪಿ ಆಫ್ ಫಾರ್ಮೇಷನ್. ಏನು ಡೆಲ್ಟಾ ಎಚ್ ಎಫ್ ಅಂದರೆ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಇದೆ. The change in enthalpy that occurs when 1 mole of compound is formed from its constituent elements. Thermodynamics ಹೋದ ವರ್ಷ ಹೇಳಿದ್ದೆ ನಾನು. ಡೆಲ್ಟಾ ಎಚ್ ಎಫ್ ಒಂದ್ರದ್ದು -46 ಐತಿ, ಅಂದ್ರದ್ದು ಎಕ್ಸೋಥರ್ಮಿಕ್, ಇನ್ನೊಂದ್ರದ್ದು +180. ಅಂದ್ರೆ ಅಮೋನಿಯಾದ -46 ಕಿಲೋ ಜೂಲ್ ಪರ್ ಮೋಲ್, ನೈಟ್ರೋಜನ್ ಆಕ್ಸೈಡ್ ಇದು +180 ಕಿಲೋ ಜೂಲ್ ಪರ್ ಮೋಲ್. ಸೊ ಅಮೋನಿಯಾದ ಎಕ್ಸೋಥರ್ಮಿಕ್ ರಿಯಾಕ್ಷನ್, ನೈಟ್ರೋಜನ್ ಆಕ್ಸೈಡ್ ಎಂಡೋಥರ್ಮಿಕ್ ರಿಯಾಕ್ಷನ್. Okay, this was it about dinitrogen. The uses are but the uses are more than that. Nitrogen is used in the manufacture of ammonia. Hang ಈಗ ಅದರ ಮೇಲೆ ನೋಡಿದ ರಿಯಾಕ್ಷನ್ N2 + 3H2 gives 2NH3. ಇದು ಅಮೋನಿಯಾ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋದು ನಾವು. ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ ಫಿಕ್ಸ್ ಕ್ವಶನ್ ಕೇಳ್ತಾರೆ ಎಕ್ಸಾಮ್ ಒಳಗೆ. ಇದನ್ನು ಮೋಸ್ಟ್ ಪ್ರಾಬಬ್ಲಿ ನೆಕ್ಸ್ಟ್ ವಿಡಿಯೋ ಒಳಗೆ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ಅಮೋನಿಯಾ. Second, in electric bulbs as inert atmosphere. Electric bulbs ಒಳಗೆ inert atmosphere ಕೊಡಕ್ಕೆ ಇದು ಯೂಸ್ ಮಾಡ್ತೀವಿ. inert atmosphere ಇದು ಹೆಂಗೆ ಕೊಡ್ತೈತಿ ಅಂದರೆ ಈಗ ಡಿಸ್ಕಸ್ ಮಾಡಿದ್ವಿ. It is inert in nature because it has N triple bond. Then the bonds are very difficult to break. Therefore, this nitrogen can be used to give inert atmosphere in lot of things. ಇಲ್ಲಿ ಅವ್ರು ಎದ್ರ ಬಗ್ಗೆ ಮಾತಾಡಿದ್ರೆ ಎಲೆಕ್ಟ್ರಿಕ್ ಬಲ್ಬ್ಸ್. inert atmosphere ಅಂದ್ರೆ ಏನು? ಒಂದು ಎಂಥ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ಅಲ್ಲೇ ರಿಯಾಕ್ಷನ್ಸ್ ಆಗಬಾರ್ದು. ಬಿಕಾಸ್ ದ ಅಟ್ಮಾಸ್ಫಿಯರ್ ಇಟ್ ಸೆಲ್ಫ್ ಈಸ್ ಇನರ್ಟ್, ದೇರ್ ಫೋರ್ ದ ರಿಯಾಕ್ಷನ್ಸ್ ವೋಂಟ್ ಹ್ಯಾಪನ್ ಈಸಿಲಿ. ಒಮ್ಮೊಮ್ಮೆ ಅಂಥ ಕಂಡೀಷನ್ ಬೇಕಾಗ್ತೈತಿ. ಹೆಂಗೆ ಅಂದ್ರೆ ಅಲ್ಲಿ ನೀವು ಹೆಂಗೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ಅಲ್ಲಿ ಯಾವ ರಿಯಾಕ್ಷನ್ ಆಗಬಾರ್ದು. ಒಂದಿಷ್ಟು ಫ್ಯಾಕ್ಟ್ರೀಸ್ ಒಳಗೆ, ಒಂದಿಷ್ಟು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಒಳಗೆ ಅಂಥ ಅಟ್ಮಾಸ್ಫಿಯರ್ ಬೇಕಾಗ್ತದೆ. ಸೊ ದ್ಯಾಟ್ ಏನು ಆಗಬಾರ್ದು ಅಂದ್ರೆ ಯಾವುದೋ ರಿಯಾಕ್ಷನ್ ಆಗಿ ಎಲ್ಲೆಲ್ಲೋ ರಿಯಾಕ್ಟ್ ಆಗಿ ಇನ್ನೇನು ಬ್ಲಾಸ್ಟ್ ಆಗಿಬಿಡ್ಬಾರ್ದು. ಹಂಗೆ ಒಂದು ಎಕ್ಸಾಂಪಲ್ ಕೊಡೋದು. ಅಂಥ ಇನರ್ಟ್ ಅಟ್ಮಾಸ್ಫಿಯರ್ ಕೊಡೋ ರಿಕ್ವೈರ್ಮೆಂಟ್ಸ್ ಇರ್ತಾವೆ. ಎಲ್ಲಿ ಇನರ್ಟ್ ಅಟ್ಮಾಸ್ಫಿಯರ್ ಕೊಡೋ ರಿಕ್ವೈರ್ಮೆಂಟ್ ಐತೆ ಅದನ್ನು ನೀವು ಡೈನೈಟ್ರೋಜನ್ N2 ಯೂಸ್ ಮಾಡ್ಬೋದು. ಬಿಕಾಸ್ N triple bond N, the bonds are difficult to break, therefore it is inert. As refrigerant ಆಗಿ ಯೂಸ್ ಮಾಡ್ಬೋದು in the form of liquid nitrogen to preserve biological material, food materials, and in cryosurgery. Cryosurgery it is a kind of surgery which is done in very very low temperature. If I'm not wrong, -50 -70 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪರೇಚರ್, ಅಷ್ಟು ಕಡಿಮೆ ಟೆಂಪರೇಚರ್ನಾಗ ಒಂದಿಷ್ಟು ಸರ್ಜರೀಸ್ ಮಾಡ್ತಾರೆ. ಅದು ಕ್ರಯೋಸರ್ಜರಿ ಅಂತ ಕರಿತೀವಿ ನಾವು. ಕ್ರಯೋಸರ್ಜರಿ ಅಂತ ಕರಿತೀವಿ. ಅದಕ್ಕೆ N2 ಯೂಸ್ ಮಾಡ್ತೀವಿ. ಅದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಅದ್ರ ಫ್ರೀಸಿಂಗ್ ಪಾಯಿಂಟ್ ಭಾಳ ಕಡಿಮೆ ಐತಿ, ಬಾಯ್ಲಿಂಗ್ ಪಾಯಿಂಟ್ ಭಾಳ ಕಡಿಮೆ ಐತಿ. ಸೊ ಯು ಕ್ಯಾನ್ ಯೂಸ್ ಇಟ್ ಇನ್ ಕ್ರಯೋಸರ್ಜರಿ. ಲಾಸ್ಟ್ ಯೂಸ್ ಇನ್ ಫಿಲ್ಲಿಂಗ್ ಥರ್ಮೋಮೀಟರ್ಸ್ ವಿಚ್ ಆರ್ ಯೂಸ್ಡ್ ಇನ್ ಮೆಜರಿಂಗ್ ವೆರಿ ಹೈ ಟೆಂಪರೇಚರ್ಸ್. ಥರ್ಮೋಮೀಟರ್ಸ್ ಫಿಲ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ, ವಿಚ್ ಆರ್ ಯೂಸ್ಡ್ ಇನ್ ಮೆಜರಿಂಗ್ ವೆರಿ ಹೈ ಟೆಂಪರೇಚರ್ಸ್. That was it about dinitrogen. Today's video was about dinitrogen. In the next video we'll be discussing ammonia. So test ಮುಗಿಸಿರಿ, ವಾಪಸ್ ಈಗ ಸ್ಟಡಿ ಮೂಡಿಗೆ ಬರ್ರಿ. ಅಂದ್ರೆ ಸ್ಟಡಿ ಮೂಡ್ನಾಗೆ ಇದ್ರಿ, ಹೊಸ ಕನ್ಸೆಪ್ಟ್ಸ್ ಕಲಿಯೋ ಕಡೆ ಬರ್ರಿ. ಎಲ್ಲಿ ನಿಲ್ಲಿಸಿದ್ವಿ ನಾವು, ಬೇಕಾದ್ರೆ ಒಮ್ಮೆ ನಿಮ್ಗೆ ಸ್ವಲ್ಪ ಗ್ಯಾಪ್ ಆಗೈತೆ ಅನ್ಸಿದ್ರೆ ಟೆಸ್ಟ್ದು ನಾವು ಸೊಲ್ಯೂಷನ್ಸ್ ಓದಿವಿ, ಸರ್ಫೇಸ್ ಕೆಮಿಸ್ಟ್ರಿ ಓದಿವಿ, ಪಿ ಬ್ಲಾಕ್ ನಮ್ಗೆ ಅಷ್ಟು ನೆನಪಾಗೋದು ಅಂದ್ರೆ ಪಿ ಬ್ಲಾಕ್ದು ಹಳೆ ವಿಡಿಯೋ ಒಂದು ಸ್ವಲ್ಪ ಓದ್ರಿ, ಒಮ್ಮೆ ಚೆಕ್ಔಟ್ ಮಾಡಿ ದೆನ್ ಕಮ್ ಬ್ಯಾಕ್ ಆ್ಯಂಡ್ see this video. So this was it. Today we discussed dinitrogen. In the next video we will discuss ammonia. Thank you.